ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ನಯನ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸಂಜೆ ದೀಪ ಹಚ್ಚಿಬಿಟ್ಟು, ಸೊ ಪ್ರತಿದಿನ ದೀಪ ಹಚ್ಚಿದ್ಮೇಲೆ ಪಾಪುನ ಕರ್ಕೊಂಡು ಹೋಗ್ಬಿಟ್ಟು ಪೂಜೆ ಮನೇಲಿ ಸೊ ದೇವ್ರ ಹತ್ರ ಇಟ್ಟು ಒಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಮಿನಿಟ್ ಅಂತಲೇ ಹೇಳ್ಬೋದು. ಸೊ ಇಟ್ಟು ಪೂಜೆ ಎಲ್ಲ ಆದಮೇಲೆ ಒಂದು ಬ್ಲೆಸ್ಸಿಂಗ್ಸ್ ಪಾಪುಗೆ ಅಂತ. ಸೊ ಮಕ್ಕಳೇ ದೇವರಲ್ವಾ, 5 ವರ್ಷದವರೆಗೂ ಮಕ್ಕಳೇ ದೇವರು ಅಂತ ಹೇಳ್ತಾರೆ. ಆದರೂ ಅವ್ರಿಗೊಂಥರ ಡಿವೈನ್ ಫೀಲ್ ಆಗುತ್ತೆ ಅಂದ್ಬಿಟ್ಟು ಪ್ರತಿದಿನ ದೇವ್ರ ಪೂಜೆ ಎಲ್ಲ ಆದಮೇಲೆ ಕರ್ಕೊಂಡೋಗಿ ಇಡ್ತೀವಿ. ಇನ್ನು ನಾನು ಪ್ರತಿ ಶುಕ್ರವಾರ ಇಲ್ಲಾಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ದೃಷ್ಟಿ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಕ್ಕಂದರೆ ಸೋಷಲ್ ಮೀಡ್ಯಾದಲ್ಲಿ ನಾವು ಕಾಣಿಸ್ತಾ ಇರ್ತೀವಿ. ಸೊ ಸ್ವಲ್ಪ ಸೇಫರ್ ಸೈಡ್ಗೆ ಅಂದ್ಬಿಟ್ಟು ನಾನು ದೃಷ್ಟಿ ಕೂಡ ತೆಗೆಸ್ಕೊಳ್ತಾ ಇದ್ದೀನಿ. ಇವತ್ತು ಶುಕ್ರವಾರ, ಅಮಾವಾಸ್ಯೆ ಹುಣ್ಣಿಮೆ ಏನಿರಲಿಲ್ಲ. ಸರಿ ಇವತ್ತೊಂದು ಸಲ ತೆಗೆಸ್ಕೊಂಬೇಡ ಅಂದ್ಬಿಟ್ಟು ಅಮ್ಮನ ಕೈಯಲ್ಲೇ ಕೆಂಪು ನೀರ್ದು ದೃಷ್ಟಿ ತೆಗೆಸ್ಕೊಳ್ತಾ ಇದ್ದೆ. ಇನ್ನು ಸುಮಾರು ಜನ ಧನುರ್ಮಾಸ ಪೂಜೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಇವಾಗ ಆಗಲ್ಲ. ಚಿಕ್ಕ ಪಾಪು ಎಲ್ಲ ಮನೇಲಿರುತ್ತಲ್ಲ, ಹಾಗಾಗಿ ತುಂಬಾ ಕಷ್ಟ ಆಗುತ್ತೆ. ನೋಡೋಣ ನೆಕ್ಸ್ಟ್ ಇಯರ್, ಇಲ್ಲ ಅಂದರೆ ಒಂದು 11 ದಿನ ಆದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸಿ ಹೆಂಗಾಗುತ್ತೆ ಹಂಗೆ. ಸೊ ಅನುಕೂಲ ಹೆಂಗಾಗುತ್ತೆ ಹಂಗೆ ನೋಡಬೇಕು. ಇನ್ನೂ ಕರ್ಜಿಕಾಯಿ ಮಾಡ್ತಿದ್ದಾರೆ ಅಮ್ಮ ಮನೆಯಲ್ಲೇ. ಅದು ರೆಸಿಪಿನ ಕೂಡ ತೋರಿಸ್ತೀನಿ. ಸುಮಾರು ಜನ ನನಗೆ, ಸುಮಾರು ವ್ಯೂವರ್ಸು ಹೇಗೆ ಮಾಡೋದು ತೋರಿಸಿ ಅಂತ ಕೇಳ್ತಿದ್ರಿ. ಸೊ ಸಿಂಪಲ್ಲಾಗೇ ಮಾಡ್ಕೋಬೋದು. ಮೊದಲು ಚಿರೋಟಿ ರವೆ ಏನಿದೆ ಅದೊಂದು 2-3 ಗ್ಲಾಸ್ ಅಷ್ಟು ಒಂದು ರವೆ ಮಾತ್ರ ತೊಗೊಂಡು ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇಟ್ಕೋಬೇಕು ರೆಡಿಯಾಗಿ. ಅದು ಯಾವುದೇ ಕಾರಣಕ್ಕೂ ಒಣಗಬಾರ್ದು. ಒಂದು ಕಾಟನ್ ಬಟ್ಟೆಯಲ್ಲಿ ತೇವ ಮಾಡಿಬಿಟ್ಟು ಅದರೊಳಗೆ ಇಟ್ಕೊಂಡು ಮಾಮೂಲಿ ಕರ್ಜಿಕಾಯಿಗೆ ಎಷ್ಟು ಬೇಕೋ ಅಷ್ಟು ಸೈಜ್ ಲಟ್ಟಿಸ್ಕೊಂಡು ಸೊ ಸ್ಟಫಿಂಗ್ ಮಾಡ್ಕೊಳ್ಳೋದು. ಸೊ ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ಒಂದು ಸ್ವಲ್ಪ ಗಟ್ಟಿ ಚಪಾತಿ ಹಿಟ್ಟು ಥರನೇ ಚಿರೋಟಿ ರವೆನ ಕಲಿಸ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಮೈದಾಲ್ಲಿ ಮಾಡ್ತಾರೆ, ಬಟ್ ಮೈದಾ ಅನ್ಹೆಲ್ತಿ. ಚಿರೋಟಿ ರವೆಲಿ ಮಾಡಿ ನೋಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಾಡಿಕೊಂಡ್ರೆ ಗಟ್ಟಿಗೆ ಬರುತ್ತೆ. ಒಂದು ಸ್ವಲ್ಪ ನೆನಿಬೇಕು. ನೆಂದರೆ ಚೆನ್ನಾಗಿ ನಾದ್ಕೊಳ್ಳೋದಕ್ಕೆ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ. ಇನ್ನು ಪಾಪುಗೊಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡೋದೆಲ್ಲ ಇತ್ತು. ಸೊ ಮಾಡಿಬಿಟ್ಟು ಸೊ ಅವಳೊಂದು ಸ್ವಲ್ಪ ಮುದ್ದಾಡಿಬಿಟ್ಟು ಆಟಾಡ್ಸೋದು, ಮಲಗಿಸೋದು. ಸೊ ಇದೇ ಆಗುತ್ತೆ ಸಂಜೆ ವರ್ಕೆಲ್ಲ ಮುಗಿಸ್ಕೊಂಡ್ಮೇಲೆ. ಇನ್ನು ಕರ್ಜಿಕಾಯಿ ರೆಸಿಪಿನ ಕೂಡ ನಾನು ತೋರಿಸ್ತೀನಿ. ಹಾಗೆ ಲಶಿಕಾ ಅಂತೂ ಸ್ವಲ್ಪ ಸ್ಕೂಲಿಂದ ಬಂದಮೇಲೆ ಮಲ್ಕೊಂಡು ಅವಳು ಎದ್ದುಬಿಟ್ಟು ಇದನ್ನು ಪಾಪು ಜೊತೆ ಆಟ ಆಡ್ತಿರ್ತಾಳೆ. ಸೊ ನಂದು ಇವಾಗ ವರ್ಕ್ ಫ್ರಮ್ ಹೋಮೇ ಮಾಡಿಕೊಂಡೆ ನಾನು. ಸೊ ಹಂಗಾಗಿ ಆಫೀಸ್ಗೆ ಹೋಗೋ ನೀಡಿಲ್ಲ ನನಗೆ. ಒಂದು ಸ್ವಲ್ಪ ಮೀಟಿಂಗ್ಸ್ ಏನಾದರೂ ಇದ್ದಾಗ ಆಫೀಸ್ಗೆ ಹೋಗಿ ಬರೋದು ಆ ಥರ ನಾನು ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಹಂಗಾಗಿ ಅಷ್ಟೊಂದು ಸ್ವಲ್ಪ ಓಕೆ, ಮನೇಲೇ ಇರ್ತೀನಿ. ಲಶಿಕನೆಲ್ಲ ನಾನೇ ಹೋಗಿ ಡ್ರಾಪ್ ಮಾಡೋದು, ಸ್ಕೂಲ್ಗೆಲ್ಲ ನಾನೇ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಮನೆ ಕೆಲಸ, ಆಫೀಸ್ ಕೆಲಸ, ಯೂಟ್ಯೂಬ್ ಕೆಲಸ ಇದಿಷ್ಟು ಆಗಿದೆ. ಸೊ ಹಂಗಾಗಿ ಸ್ವಲ್ಪ ಈ ಕನ್ವರ್ಟ್ ಆಯ್ತಲ್ಲ. ಸೊ ವರ್ಕ್ ಫ್ರಮ್ ಹೋಮ್ಗೆ ಸ್ವಲ್ಪ ಶೂಟ್ ಮಾಡೋದಕ್ಕೆ, ಎಡಿಟಿಂಗ್ ಮಾಡೋದಕ್ಕೆ ಒಂದು ಸ್ವಲ್ಪ ಡಿಲೇ ಆಯಿತು ಅಷ್ಟೇ. ಇನ್ನು ಚಪಾತಿ ಮಾಡ್ತಾಯಿದ್ದೆ ಡಿನ್ನರ್ಗೆ. ತಂಗಿ ಚಪಾತಿ ಒಂದು ಅರ್ಧ ಇಲ್ಲಾಂದರೆ ಒಂದು ತಿಂತಾರೆ ಅಷ್ಟೇ. ತುಪ್ಪ ಹಾಕಿ ಕೊಟ್ಟು ಸಾಫ್ಟಾಗಿ ಮಾಡಿಕೊಡ್ತೀವಿ. ಒಂದಷ್ಟೇ. ತುಂಬ ಅವಾಯ್ಡು ಮಾಡಬಾರ್ದು ಫುಡ್ಡು. ತುಂಬ ಜಾಸ್ತಿ ಹೆವಿನೂ ತೊಗೋಬಾರ್ದು. ಏನಕ್ಕಂದರೆ ಮಕ್ಳಿಗೆ ಪ್ರೋಟೀನ್ಸ್ ಬೇಕು. ಬರೀ ರೈಸು, ಬರೀ ಇವೇ ಸಪ್ಪೆ ಸಾರು ಇವನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಮಕ್ಕಳಿಗೆ ಪ್ರೋಟೀನ್ ಸಿಗಲ್ಲ ಇವಾಗಿನ ಇರೋ ಒಂದು ಫುಡ್ ಇದರಲ್ಲಿ. ಸೊ ಪ್ರೋಟೀನ್ಸ್ ಇರೋದು ತೊಗೋಬೇಕು, ಬಟ್ ಹಾರ್ಡ್ ಫುಡ್ನ ತೊಗೋಬಾರ್ದು. ಆಯಿಲ್ ಕಮ್ಮಿ ಇರಬೇಕು, ಆಯಿಲೇ ಮುಟ್ಟಬಾರ್ದು, ತುಪ್ಪದಲ್ಲೇ ಮಾಡಿಕೊಡೋದು. ಇನ್ನು ಸ್ಪೈಸಿ, ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ಟಚ್ ಮಾಡಬಾರ್ದು. ಸೊ ಇದಿಷ್ಟು ಮಾಡಿಕೊಂಡ್ರೆ ಇನ್ನು ಪ್ರೋಟೀನ್ಸ್ ಇರೋ ಫುಡ್ಡು ಎಲ್ಲ ತಿನ್ಬೋದು, ವಿಟಮಿನ್ಸ್, ಮಿನರಲ್ಸ್. ಫ್ರೂಟ್ಸಲ್ಲೂ ಅಷ್ಟೇ ಕೆಲವೊಂದು ಆರೆಂಜು ಈ ಥರದ್ದೆಲ್ಲ ಕೊಡೋದಿಲ್ಲ. ಶೀತ ಆಗೋವಂಥದ್ದು ಸೊಪ್ಪಾಗಿರ್ಬೋದು, ಶೀತ ಆಗೋವಂಥದ್ದು ಫ್ರೂಟ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಕೊಡೋಲ್ಲ. ಇನ್ನು ಸ್ಟಫಿಂಗ್ ಏನಂದರೆ ಈ ಒಣ ಕೊಬ್ಬರಿ ಬರುತ್ತಲ್ಲ, ಒಣ ಕೊಬ್ಬರಿನ ತುರ್ಕೋಬೇಕು. ಆ್ಯಂಡ್ ಇದು ಉರ್ಗಡ್ಲೆ ಪಪ್ಪು ಅಂತವಲ್ಲ, ಅದನ್ನು ಪುಡಿ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗೆ ನುಣ್ಣಗೆ ರುಬ್ಕೊಂಡು ಅದನ್ನು ಜರಡಿ ಹಿಡಿದ್ಬಿಟ್ಟು ಇದನ್ನು ಹಾಕಿದ್ದಾರೆ. ಆಮೇಲೆ ನೋಡಿ, ಆ ಉರ್ಗಡ್ಲೆ ಪಪ್ಪು ಜೊತೆಗೇ ಬೆಲ್ಲ ಹಾಕ್ಕೊಳ್ತಿದ್ದಾರೆ ಅಮ್ಮ. ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ತಿಂದು ನೋಡ್ಬೋದು ಬೇಕಿದ್ರೆ, ಹಂಗೆ ಒಂದು ಸ್ಪೂನು. ಸ್ವೀಟ್ ಕಮ್ಮಿ ಆಯಿತು ಅಂದರೆ ಮತ್ತೆ ಬೆಲ್ಲನ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪುಡಿ ಮಾಡಿಬಿಟ್ಟು ಅದನ್ನು ಜರಡಿಗೆ ಹಿಡಿಬೇಕು. ಸೊ ರೇಷಿಯೋ ಹೆಂಗಿರಬೇಕು ಅಂದರೆ ಒಣ ಕೊಬ್ಬರಿ 1 ಇರಬೇಕು. ಇದು ಉರ್ಗಡ್ಲೆ ಮತ್ತು ಬೆಲ್ಲ ಏನಿದೆ 1:2 ರೇಷಿಯೋದಲ್ಲಿ ಈ ಥರ ಇರಬೇಕು. ಈಗ 1 ಗ್ಲಾಸು, ಈಗ ಹೇಳಿದ್ದು ನಾನು, ಒಂದು ಅರ್ಧದಷ್ಟು ತುರಿದಿರೋ ಒಣ ಕೊಬ್ಬರಿ ಇರಬೇಕು.
ಸೊ ಇಷ್ಟನ್ನು ಹಾಕ್ಕೊಂಡು ಜರಡಿ ಹಿಡಿತಿದ್ದಾರೆ. ಅದೇನಕ್ಕಂದರೆ ತುಂಬ ನೈಸಾಗಿ ಬರಬೇಕು ಕರ್ಜಿಕಾಯಿಗೆ. ಹಂಗೆ ಬಂದರೆ ನೋಡಿ ಈ ಥರ ಗಡ್ಡೆ ಕಟ್ಟಿರೋದು ಕೆಲವೊಂದು ರುಬ್ಬಲ್ಲ ಚೆನ್ನಾಗಿ ಮಿಕ್ಸಿಲಿ. ಸೊ ಒಂದ್ಸಲ ಜರಡಿ ಹಿಡಿದ್ಬಿಟ್ಟು ಮತ್ತೆ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಮತ್ತೆ ಅದನ್ನು ಇನ್ನೊಂದು ಸರ್ತಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ನುಣ್ಣಗೆ ಮಾಡಿಬಿಟ್ಟು ಮತ್ತೆ ಜರಡಿ ಹಿಡಿದು ಹಾಕ್ತೀವಿ. ಇನ್ನು ತುಂಬ ಜನ ಸಕ್ಕರೆ ಯೂಸ್ ಮಾಡ್ತಾರೆ. ಸಕ್ಕರೆ ಎಲ್ಲ ಯೂಸ್ ಮಾಡೋಕೆ ಹೋಗ್ಬಿಡಿ, ತುಂಬ ಅನ್ಹೆಲ್ತಿ. ಬೆಲ್ಲನೇ ಯೂಸ್ ಮಾಡಿ. ಬೆಲ್ಲನೂ ಪೂರ್ತಿ ಹೆಲ್ತಿ ಅಂತಲೂ ಹೇಳಲ್ಲ, ಬಟ್ ಇರೋದ್ರಲ್ಲಿ ಒಂದು ಸ್ವಲ್ಪ ಹೆಲ್ತಿ ಅಂತ ಹೇಳ್ಬೋದು. ಆ್ಯಂಡ್ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮನೇಲಿತ್ತು, ಸೊ ಹಂಗಾಗಿ ಡೈರೆಕ್ಟ್ ಏಲಕ್ಕಿ ಪುಡಿನೇ ಹಾಕೋತಾ ಇದ್ದೀವಿ. ಇಲ್ಲಾಂದರೆ ನೀವು ಈ ಬೆಲ್ಲ ಹುರ್ಗಡ್ಲೆ ಪಪ್ಪು ಎಲ್ಲ ರುಬ್ಕೊಳ್ತೀರಲ್ಲ, ಅದೇ ಟೈಮ್ಗೆ ಒಂದು 4-5 ಏಲಕ್ಕಿ ಹಾಕ್ಕೊಂಡು ರುಬ್ಕೊಂಡು ಜರಡಿ ಹಿಡ್ಕೊಂಡ್ರೆ ಮುಗೀತು. ಸೊ ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು. ಜಾಸ್ತಿ ಒಣಕೊಬ್ಬರಿ ಇರಬಾರ್ದು, ಮಧ್ಯದಲ್ಲಿ ಸಿಗಬೇಕು. ಹಾಗಾಗಿ ನಾನು ನಿಮಗೆ 1:2 ರೇಷೋದಲ್ಲಿ ಹೇಳಿದ್ದು. ಹುರ್ಗಡ್ಲೆ ಮತ್ತು ಬೆಲ್ಲ ಏನಿದೆ ಸಮ ಪ್ರಮಾಣದಲ್ಲಿ ತೊಗೋಬೇಕು. ಕೊಬ್ಬರಿ ತುರಿದಿರೋದು ಅದರ ಅರ್ಧ ತೊಗೋಬೇಕು, ಇಷ್ಟೇ. ಸೊ ಸ್ಟಫಿಂಗ್ ಇಷ್ಟೇ. ಏಲಕ್ಕಿ ಒಂಚೂರು ಟೇಸ್ಟ್ಗೆ ಒಂದು ಚಿಟಿಕೆ ಅಷ್ಟು ತೊಗೊಂಡು ಹಾಕ್ಕೋಬೇಕು. ಸ್ಟಫಿಂಗ್ ಎಲ್ಲ ರೆಡಿ ಆಯಿತು. ತುಂಬಾ ಈಸಿ. ಇನ್ನು ನಾನು ಆಗಲೇ ಹೇಳ್ದಂಗೆ ಚಿರೋಟಿ ರವೆಗೆ ಹೇಗೆ ಕಲಿಸ್ಕೋಬೇಕು ಅಂತಲೂ ಹೇಳಿದೆ. ಸೊ ಆ ರೀತಿ ಮಾಡಿಕೊಂಡು ಒಂದು ತೇವ ಬಟ್ಟೆಯಲ್ಲಿ ಕ್ಲೋಸ್ ಮಾಡಿ ಇಟ್ಕೊಂಡಿರಬೇಕು. ಸೊ ಇನ್ನು ನಾದ್ಕೊಂಡು ಅದನ್ನು ಪ್ರೆಸ್ಸಿಂಗ್ ಮಾಡೋದು ಒಂದು ಬರುತ್ತೆ ನಿಮಗೆ, ಒಂದು ಪ್ಲಾಸ್ಟಿಕ್ದು ಬರುತ್ತೆ ಡಿಸೈನ್ದು, ಅದರಲ್ಲೂ ಮಾಡ್ಕೋಬೋದು. ಇಲ್ಲಾಂದರೆ ಕೈಯಲ್ಲೂ ಕೂಡ ಅದನ್ನು ಒತ್ಕೊಂಡು ಈ ಕಡುಬು ಶೇಪಲ್ಲಿ ಕೂಡ ಕರ್ಜಿಕಾಯಿನ ಮಾಡ್ಕೋಬೋದು. ಅಷ್ಟೇ, ತುಂಬಾ ಈಸಿ. ಆ್ಯಂಡ್ ಮಕ್ಕಳಿಗೆ ಇದು ಸ್ಟಫಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಕಪ್ಪಗೆ ಹಾಕ್ಕೊಂಡು ತಿಂತಾನೆ ಇರ್ತಾರೆ, ಬಟ್ ಜಾಸ್ತಿ ಕೊಡೋದಿಲ್ಲ. ಸ್ಟಫಿಂಗ್ ಅಲ್ವಾ, ಸ್ವಲ್ಪ ಹಸಿದೇ ಇರುತ್ತೆ, ಹಂಗಾಗಿ ಜಾಸ್ತಿ ಕೊಡೋಲ್ಲ. ಇನ್ನು ಅಷ್ಟೊತ್ತಿಗೆ ಅಪ್ಪನೂ ಕೂಡ ಇದನ್ನು ರೇಷನ್ ಐಟಮ್ಸ್ ಎಲ್ಲ ತಂದರು. APMCಯಿಂದನೇ ಒಂದು ಫುಲ್ಲು ಖಾಲಿ ಆಗಿಬಿಟ್ಟು. ಆಲ್ಮೋಸ್ಟ್ ನಾವು ಫಂಕ್ಷನ್ ಆದಾಗಿಂದನೂ ಏನೂ ಬರ್ಸೇ ಇರಲಿಲ್ಲ, ಹಂಗಾಗಿ ಫುಲ್ ಖಾಲಿ ಆಗಿತ್ತು. 1-2 ಮೂಟೆ ಆಗಿತ್ತು ರೇಷನ್ ಐಟಮ್ಸು. ಸರಿ, ಅದನ್ನು ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡು ಆಯಾ ಪ್ಲೇಸಿಗೆ ಜೋಡಿಸೋಣ ಅಂದ್ಬಿಟ್ಟು ಎಲ್ಲನೂ ತೆಗೆದಿಡ್ತಾ ಇದ್ದೆ. ಸೊ ಮಾಮೂಲಿನೇ ನಾವೆಲ್ಲ ತರಿಸೋದು. ಇನ್ನು ಬೂಸ್ಟ್ ಯಾವಾಗಾನ ರೇರಾಗಿರಲಿ ಅಂದ್ಬಿಟ್ಟು ತಂದಿದ್ದೀವಿ. ಈ ಮಕ್ಕಳು ಅವಾಗ ಒಂದು ಸಲ ಕಿರಿಕಿರಿ ಮಾಡಿದಾಗ ಕೇಳ್ತಾರೆ ಬೂಸ್ಟ್ ಬೇಕು ಅಂದ್ಬಿಟ್ಟು. ಸೊ ಆ ಟೈಮ್ ಇಲ್ಲಿ ಅಂದ್ಬಿಟ್ಟು ತಂದಿದ್ದೀನಿ ಅಷ್ಟೇ. ಇಲ್ಲಾಂದರೆ ಯೂಶ್ವಲಿ ನಾನು ಅಂಥವೆಲ್ಲ ಕೊಡೋಲ್ಲ, ಶುಗರ್ ತುಂಬ ಇರುತ್ತೆ ಅದರಲ್ಲಿ. ಸೊ ಯಾವಾಗಾದರೂ ರೇರಾಗಿ ಕೊಡೋಣ ಅಂದ್ಬಿಟ್ಟೆ ತರಿಸ್ದೆ. ಇನ್ನೂ ಒಂದು ಎಕ್ಸ್ಟ್ರಾ ಮಿಕ್ಕಿರುತ್ತಲ್ಲ, ಅವನ್ನೆಲ್ಲ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿ ಇಟ್ಕೊಳ್ತೀನಿ. ಬೇಕಾದಾಗ ಅದನ್ನು ಮತ್ತೆ ಯೂಸ್ ಮಾಡ್ಕೋಬೋದು. ಇನ್ನು ಈಗ ಖಾಲಿಯಾಗಿರೋವೆಲ್ಲ ಜೀರಿಗೆ ಆಗಿರ್ಬೋದು, ಕಡಲೆಬೇಳೆ, ಉದ್ದಿನಬೇಳೆ ಇಂಥವೆಲ್ಲ ಖಾಲಿಯಾಗಿರುತ್ತಲ್ಲ, ಅದನ್ನೆಲ್ಲ ರೀಫಿಲ್ ಮಾಡಿಬಿಡ್ತೀನಿ. ಇನ್ನು ಪ್ರತಿದಿನ ಕಾಫಿಗೆ, ಹಾಲಿಗೆ ಬೆಲ್ಲದ ಪುಡಿನೇ ಹಾಕ್ಕೊಳ್ಳೋದು. ಬ್ರೌನ್ ಕಲರ್ ಬರುತ್ತಲ್ಲ ಅದು. ಸೊ ಇನ್ನು ಸಕ್ಕರೆ ಅಷ್ಟೊಂದಕ್ಕೆ ಯೂಸ್ ಮಾಡಲ್ಲ, ಸಕ್ಕರೆ ಟೀಗೆ ಅಷ್ಟೇ ಸ್ವಲ್ಪ ಯೂಸ್ ಮಾಡೋದು. ಸೊ ಅದನ್ನೆಲ್ಲನೂ ಕೂಡ ನಾನೊಂದು ಸ್ವಲ್ಪ ರೀಫಿಲ್ ಮಾಡ್ತಿದ್ದೆ ಆಯಾ ಇದಕ್ಕೇ. ಸೊ ರೇಷನ್ ಐಟಮ್ಸ್ ಇದನ್ನು ತಂದುಬಿಟ್ರೆ ಇದೊಂದು ಕೆಲಸ ಇರುತ್ತೆ. ಅದ್ರ ಬ್ಯಾಕ್ ಟು ಬ್ಯಾಕ್ ಅಂದರೆ ಅದ್ರ ಹಿಂದಿನಗೆ ಮಾಡ್ಕೋಬೇಕು. ಇಲ್ಲ ನಾಳೆ ಅಂದರೆ ಮತ್ತೆ ಅದು ಪೆಂಡಿಂಗ್ ಆಗ್ತಾನೆ ಇರುತ್ತೆ, ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ. ಇನ್ನು ಇದು ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಚಳಿಗೆ ಎದ್ದೊಳಕ್ಕೆ ಆಗಲ್ಲ, ನಿಮಗೆ ಗೊತ್ತು ಹೆಂಗಿರುತ್ತೆ ಅಂತ. ನಾವು ಅಲಾರಾಮ್ ಇಟ್ಕೊಳ್ಳೋದೇ ಒಂದು ಟೈಮ್ಗೆ, ಅಲಾರಾಮಿಂದ ನಾವು ಎದ್ದೊಳೋದು 1 ಅವರ್ ಆಗುತ್ತೆ. ಅಂದರೆ ಈ ಚಳಿಗೆ ಎದ್ದೊಳಕ್ಕಾಗಲ್ಲ ಅಷ್ಟು ಬೇಗ. ಅದು ನಿಮಗೂ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಹೆಂಗೆ ಅಂತ. ಇನ್ನು ಇಲ್ಲಿ ಟಿಫನ್ ಮಾಡ್ತಾಯಿದ್ದೆ. ಒಂದೊಂದು ಸಲ ಬಾಣಂತಿಗೆ ನಮಗೆ ಇಬ್ರಿಗೂ ಆಗೋ ಥರನೇ ಮಾಡ್ತೀನಿ. ಇಲ್ಲಾಂದರೆ ಕೆಲವೊಂದು ಸಲ ಬಾಣಂತಿ ನಾವು ರೊಟ್ಟಿ ಈ ಥರದ್ದು ಏನಾದರೂ ಮಾಡ್ಕೊಂಡಾಗ ಸಪ್ರೇಟ್ ಏನಾದರೂ ಮಾಡ್ತಿರ್ತೀನಿ ಬಾಣಂತಿಗೆ ಮೆತ್ತಗಿರೋದು. ಸೊ ಈ ಥರ. ಇನ್ನು ನಂದು ವರ್ಕ್ ಫ್ರಮ್ ಹೋಮ್ ಆಫೀಸ್ ಕೆಲಸ ಮುಗಿಸ್ಕೊಂಡು ಮತ್ತು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಅಪ್ಪ ಹೋಗ್ಬಿಟ್ಟು ಇದನ್ನು ತಂದಿದ್ದಾರೆ, ಪಾಪುಗೆ ಬೆಳ್ಳಿದು ಬ್ಯಾಂಗಲ್ಸ್ ಬರುತ್ತಲ್ಲ ಅದನ್ನು ತಂದಿದ್ದರು. ಸೊ ಅದನ್ನು ಕೂಡ ನಾನು ಈ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಮ್ಮಪ್ಪ ಮತ್ತು ತಂಗಿಯವ್ರ ಹಸ್ಬೆಂಡ್ ಇಬ್ಬರೇ ಹೋಗಿ ತೊಗೊಂಬಂದರು. ನಮ್ಮ ಅಪ್ಪನ ಗಿಫ್ಟ್ ಅದು. ತುಂಬ ಚೆನ್ನಾಗಿದೆ, ಅದು ನಾನು ತೋರಿಸ್ತೀನಿ ಎಷ್ಟು ಪ್ರೈಸು ಅಂತಲೂ ನಾನು ಹೇಳ್ತೀನಿ ನಾನು. ಇನ್ನು ಕರ್ಜಿಕಾಯಿದು ಇದೆಲ್ಲ ಆಯಿತು. ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು, ಬಟ್ ಅವತ್ತು ಮಾಡೋಕ್ಕಾಗಲಿಲ್ಲ. ಸ್ಟಫಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ಇನ್ನು ಈ ಥರ ನೋಡಿ, ಸೇಮ್ ಚಪಾತಿ ಹಿಟ್ಟು ಥರನೇ ಅದು ಬರುತ್ತೆ. ಚೆನ್ನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚಿರೋಟಿ ರವೆ ಸೇಮ್ ಚಪಾತಿ ಡಫ್ ಏನಾಗುತ್ತೆ ಅದೇ ಥರನೇ ಇದಾಗುತ್ತೆ. ಆ ಥರ ಮಾಡಿಕೊಂಡು ಈ ಥರದ್ದು ಪ್ರೆಸ್ಸಿಂಗ್ದು ಒಂದು ಬರುತ್ತಲ್ಲ ಅದರಲ್ಲಿ ಮಾಡಿಕೊಂಡು, ಸೊ ಡಿಸೈನ್ ಆಗು ಬರುತ್ತೆ, ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇಷ್ಟೇ ಸಿಂಪಲ್ಲು ನೋಡಿ. ಒಣಕೊಬ್ಬರಿ ಕಾಣಿಸ್ತಾ ಇಲ್ಲ ಜಾಸ್ತಿ, ಅದಕ್ಕೆ ನಾನು ಹೇಳಿದ್ದು 1:2 ಅಂತ. ಇನ್ನು ಈ ಸೈಜಲ್ಲಿ ಮಾಡ್ಕೊಂಡಿದ್ದಾರೆ. ಒಂದೊಂದು ಡಿಸೈನು ಮಾಡ್ತಿದ್ದಾರೆ, ಒಂದೊಂದು ಪ್ಲೇನ್ ಹಾಗೆ ಕೈಯಲ್ಲೇ ಮಾಡ್ತಿದ್ದಾರೆ. ಇನ್ನು ಇದನ್ನೆಲ್ಲ ಮಾಡಿಕೊಂಡು ನಾನು ಡೀಪ್ ಫ್ರೈಗೆ ಹಾಕ್ತಿದ್ದೆ ಕರ್ಜಿಕಾಯಿ. ಇಲ್ಲಿ ಕಾಂತಾರ OTTಗೆ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ, ತುಂಬ ದಿನವೇ ಆಗೋಯ್ತಲ್ಲ ಹಾಕ್ಬಿಟ್ಟು. ಅಕ್ಟೋಬರ್ 31ಗೆ ಏನೋ ಹಾಕಿದ್ರು, ಬಟ್ ನೋಡೋಕ್ಕೆ ಟೈಮ್ ಇರಲಿಲ್ಲ ನಮಗೆ. ಇವತ್ತು ಕೂತ್ಕೊಂಡು ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಆಲ್ರೆಡಿ ಥಿಯೇಟ್ರಿಗೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ವಿ, ಬಟ್ ಇನ್ನೊಂದು ಸಲ ಮನೇಲಿ ನೋಡಿದ್ರೆ ಸಮಾಧಾನ, ಹಂಗಾಗಿ ಇನ್ನೊಂದು ಸಲ ಮನೇಲೂ ಕೂತ್ಕೊಂಡು ನೋಡ್ತಾ ಇದ್ವಿ ಹಾಗೆ ಕರ್ಜಿಕಾಯಿನ ಮಾಡಿಕೊಂಡು.
ಸೊ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕರ್ಜಿಕಾಯಿನ ಹೆಂಗೆ ತಿನ್ನಬೇಕು ಗೊತ್ತಾ, ಇದನ್ನು ಕರ್ಜಿಕಾಯಿ ಎಲ್ಲ ಆದಮೇಲೆ ಚೆನ್ನಾಗಿ ಪುಡಿ ಪುಡಿ ಮಾಡಿಕೊಂಡು ಅದಕ್ಕೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಏನು ಸಖತ್ತಾಗಿರುತ್ತೆ ಗೊತ್ತಾ. ಇನ್ನು ತುಪ್ಪದ ಬದಲು ಹಾಲು ಹಾಕ್ಕೊಂಡು ಕೂಡ ತಿಂತಾರೆ. ನನಗೆ ತುಪ್ಪ ಮತ್ತು ಕರ್ಜಿಕಾಯಿ ಕೈಯಲ್ಲಿ ಹಿಂಗೆ ಪುಡಿ ಪುಡಿ ಮಾಡಿಬಿಟ್ಟು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಟೇಸ್ಟೇ ಬೇರೆ. ಯಾಕಂದರೆ ಬೆಲ್ಲ, ಒಣಕೊಬ್ಬರಿ ಎಲ್ಲ ಹೆಲ್ತಿ ಐಟಮ್ಸೇ ಇರುತ್ತೆ. ಹಂಗಾಗಿ ಓಕೆ, ಆವಾಗವಾಗ ದಿನ ಒಂದೊಂದು ಮಕ್ಳಿಗೆ ಕೊಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ. ಡೀಪ್ ಫ್ರೈ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ತಿಂದರೆ ಓಕೆ ಅಂತ ಹೇಳ್ತೀನಿ. ಇನ್ನೊಂದು ಬೆಳಗ್ಗೆ ಎದ್ದು ಒಂದು ಸ್ವಲ್ಪ, ಇವಾಗ ಸ್ವಲ್ಪ ಬಿಸಿಲು ಚಳಿ ಎಲ್ಲನೂ ಇರುತ್ತೆ. ಹಂಗಾಗಿ ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಬಿಸಿಲಿಗೆ ಬಂದು ಸ್ವಲ್ಪ ಬೆಚ್ಚಗೆ ಸ್ವಲ್ಪ ವಿಟಮಿನ್ ಡಿನ ತೊಗೊಳ್ತಾ ಇರ್ತೀನಿ ನಾನು. ತುಂಬಾ ಇಂಪಾರ್ಟೆಂಟ್. ಏನಕ್ಕಂದರೆ ನಾವು ಅಡುಗೆ ಮಾಡ್ತಾ ಮಾಡ್ತಾ ಬೆಳಗ್ಗೆ ಬೇಗನೆ ಸ್ಕೂಲ್ ಇರುತ್ತೆ. ನಮ್ಮ ಕೆಲಸ ಮುಗಿಯೋಷ್ಟೊತ್ತಿಗೆ ಅದು ಸನ್ರೈಸ್ ಏನೋ ಹೆವಿ ಆಗಿರುತ್ತೆ, ನಮ್ಗೆ ತೊಗೊಳ್ಳೋ ಅಂತ ಇದ್ದಿರಲ್ಲ. ಸೊ ಹಂಗಾಗಿ ಮರ್ತೋಗ್ಬಿಡ್ತೀವಿ. ನಾನು ಒಂದು ಸ್ವಲ್ಪ ಮಧ್ಯದಲ್ಲಿ ಬಂದು ಈ ಥರ ವಿಟಮಿನ್ ಡಿ ತೊಗೊಳ್ತಾ ಇರ್ತೀನಿ ಸನ್ರೈಸು. ಇನ್ನು ಕರ್ಜಿಕಾಯಿ ನೋಡಿ ಈ ಥರ ಆಗಿದೆ. ಈ ಥರ ಮೀಡಿಯಮ್ ಕಲರಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಕರ್ಜಿಕಾಯಿನ ವೆರೈಟಿ ಸ್ಟಫಿಂಗ್ಸಲ್ಲಿ ಮಾಡ್ಬೋದು. ಇದೊಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ನಾವು ಯಾವಾಗಲೂ ಯೂಶ್ವಲಿ ಕಾಮನ್ನಾಗಿ ನಾರ್ಮಲಾಗಿ ತುಂಬ ಟೇಸ್ಟಿಯಾಗಿರೋ ಅಂಥದ್ದು ಸ್ಟಫಿಂಗ್ ಇದು. ಸೊ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನಾನು ರೆಸಿಪಿನ. ಈಸಿಯಾಗಿ ಹೇಳ್ಕೊಟ್ಟಿದ್ರೆ ಕಮೆಂಟ್ ಮಾಡಿ, ಓಕೆನಾ, ಈಸಿಯಾಗಿ ಹೇಳ್ಕೊಟ್ಟಿದ್ದೀರಾ ಅಂತ. ಇನ್ನು ಇವತ್ತು ಸಂಡೇ, ಕೆಂಪಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ತುಂಬ ತಿಂಗಳಾಗಿತ್ತು. ಸೊ ನಾನು ಯೂಶ್ವಲಿ ತಿಂಗಳು ಹೋಗ್ತಾ ಇರ್ತೀನಿ, ತಿಂಗಳಿಗೆ ಒಂದು ಸಲ. ಸರಿ ಇವತ್ತು ತಿಂಡಿ ಸಾಂಬಾರೆಲ್ಲ ಮುಗಿಸ್ಬಿಟ್ಟು ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಸೊ ಇಡ್ಲಿಗೆ ನೆನಾಕಿದ್ರೆ ಬಾಣಂತಿನೂ ತಿನ್ಬೋದು, ನಾವು ಕೂಡ ತಿನ್ಬೋದು. ಸಾಫ್ಟ್ ಫುಡ್ ಅಲ್ವಾ, ಹಂಗಾಗಿ ಎಲ್ರಿಗೂ ಆಗುತ್ತೆ ಅಂದ್ಬಿಟ್ಟು ನೆನಾಕಿದ್ದೆ. ಇನ್ನೊಂದು ಸ್ವಲ್ಪ ಸೊಪ್ಪಿತ್ತು. ಸರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಮೊಸೊಪ್ಪು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಹೋದರೆ ನಾನು ದೇವಸ್ಥಾನಕ್ಕೆ ಹೋಗಿ ಆರಾಮಾಗಿ ಒಂದು ಸ್ವಲ್ಪ ನೆಮ್ಮದಿಯಿಂದ ಹೋಗಿ ಬರ್ಬೋದು ಅಂತ ಅಷ್ಟೇ. ಇನ್ನು ಸಂಡೇಸ್ ಅಷ್ಟೊಂದು ಹೊರಗಡೆ ಹೋಗೋದು ಏನೂ ಇಲ್ಲ. ಯಾಕಂದರೆ ಚಿಕ್ಕ ಪಾಪು ಇರೋದ್ರಿಂದ ಎಲ್ಲೂ ಹೊರಗಡೆ ಏನು ಹೋಗ್ತಾ ಇಲ್ಲ. ಒಂದು ಸ್ವಲ್ಪ ದೊಡ್ಡೋಳಾದಮೇಲೆ ತಿರುಗಾಡೋದು ಇದ್ದೇ ಇರುತ್ತೆ. ತಿರುಗಾಡಿದ್ರೆ ಆಯಿತು. ಒಂದು ಅಟ್ಲೀಸ್ಟ್ ಒಂದು 6 months ಬೇಬಿ ಆದರೂ ಆಗಬೇಕು. ಅವಳು ಕೂರಿಸ್ಕೊಂಡು ಕರ್ಕೊಂಡು ಹೋಗೋ ಥರ ಇರಬೇಕು. ಸೊ ಫ್ರೆಂಡ್ಸ್, ನಾನು ಲಶಿಕಾ ಇಬ್ಬರು ಕೆಂಪಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ಹೋಗ್ದಲ್ಲೇ. ಸೊ ಇದೇ ಬ್ಯುಸಿಲೇ ಇದ್ವಿ, ಹೋಗೋಕ್ಕಾಗಲಿಲ್ಲ. ಸೊ ಹಂಗಾಗಿ ಪ್ರಕುಲ್ ಎಲ್ಲೋ ಹೋಗಿದ್ದಾನೆ. ಸೊ ಹಂಗಾಗಿ ಅವ್ನು ಬರಲಿಲ್ಲ. ನಮ್ಮ ಅಪ್ಪನ ಜೊತೆಗೆ ಎಲ್ಲೋ ಇನ್ನೊಂದು ಕಡೆಗೆ ಹೋಗಿದ್ದಾನೆ. ಹಂಗಾಗಿ ನಾನು ರಶಿಕಾನೇ ಹೋಗ್ತಾ ಇದ್ದೀವಿ. ಸ್ವಲ್ಪ ರೋಡ್ ಫ್ರೀ ಆಗಿತ್ತು, ಹಾಗಾಗಿ ಹೇಳ್ಬೇಡ ಅಂತ ಅಂದ್ಕೊಂಡು ವಿಡಿಯೋ ಮಾಡಿದೆ. ಸೊ ಮತ್ತೆ ನಾನು ದೇವಸ್ಥಾನದ ಹತ್ರ ಸಿಗ್ತೀನಿ, ಓಕೆನಾ. ಇನ್ನು ತುಮಕೂರಿಂದ ಒಂದು ಆಲ್ಮೋಸ್ಟ್ 18 to 20 kilometers ಆಗುತ್ತೆ. ತುಂಬ ಜನ ಕೇಳ್ತಾ ಇದ್ರಿ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದ್ಬಿಟ್ಟು. ನೇರಳಾಪುರ ಕೆಂಪಮ್ಮ ದೇವಿ ಅಂತ. ಸೊ ನೇರಳಾಪುರ ಊರಲ್ಲೇ ಇರೋದು ಕೆಂಪಮ್ಮ, ಆದಿಶಕ್ತಿ ಕೆಂಪಮ್ಮ ದೇವತೆ ಅಂತ. ಗೂಗಲಲ್ಲೂ ಕೂಡ ನಿಮಗೆ ಆರಾಮಾಗಿ ತೋರಿಸುತ್ತೆ. ಸೊ ಹಂಗಾಗಿ ನಾನು ಲಶಿಕಾ ಇಬ್ಬರೇ ಹೋಗ್ತಾಯಿದ್ವಿ. ನೋಡಿ, ಲಶಿಕಾ ಮಾಡಿರೋ ಅಂಥದ್ದು ವೀಡಿಯೋ, ಅಮ್ಮ ಕೊಡಮ್ಮ ನಾನು ವೀಡಿಯೋ ಮಾಡ್ತೀನಿ, ನೀನು ಓಡಿಸು ಕಾರು, ನಾನು ವೀಡಿಯೋ ಮಾಡ್ತೀನಿ ಅಂತ ಕೊಟ್ಬಿಟ್ಟಿದ್ದಾಳೆ. ಮಿನಿ ವ್ಲಾಗರ್ ಆಗಿಬಿಟ್ಟಿದ್ದಾಳೆ, ಮಿನಿ ಕ್ಯಾಮ್ರಾ ವುಮೆನ್ ಆಗಿಬಿಟ್ಟಿದ್ದಾಳೆ ಲಶಿಕಾ. ಚೆನ್ನಾಗೇ ಮಾಡಿದ್ದಾಳೆ, ಓಕೆ ಪರವಾಗಿಲ್ಲ. ಅಮ್ಮ ನಿಂದು ಒಂದು ಸ್ವಲ್ಪ ತೆಗಿತೀನಿ ಕೊಡೋ, ಇಲ್ಲಿ ನಿನ್ನ ಶೂಟ್ ಮಾಡ್ತೀನಿ ಅಂದ್ಬಿಟ್ಟು ಅದನ್ನು ಶೂಟ್ ಮಾಡ್ತಿದ್ಲು. ಸರಿ ತೆಗಿಯಮ್ಮ ಅಂತ ಹೇಳಿದೆ. ಸರಿ ಬನ್ನಿ ಹೋಗೋಣ ದೇವಸ್ಥಾನದ ಹತ್ರ. ನನಗೆ ತುಂಬ ಪೀಸ್ಫುಲ್ ಅಂತ ಅನಿಸುತ್ತೆ ಈ ದೇವಸ್ಥಾನಕ್ಕೆ ಹೋದಾಗ. ತುಂಬ ಸಲ ಹೇಳಿದ್ದೀನಿ ನಾನು, ಸಖತ್ತು ನೆಮ್ಮದಿ ಜಾಗ ನನಗೆ ಇದು. ಆ್ಯಕ್ಚುಲಿ ತುಂಬಾ ನೆಮ್ಮದಿ ಕೊಡೋವಂಥ ಜಾಗ ಇದು. ಇನ್ನು ಬಂದು ನೋಡಿದಾಗ ಡೋರ್ ಕ್ಲೋಸ್ ಆಗಿತ್ತು. ಅಯ್ಯೋ ದೇವ್ರ ದರ್ಶನ ಆಗಲಿಲ್ವೇ, ಆಗುತ್ತೋ ಇಲ್ವೋ, ಅಷ್ಟು ದೂರದಿಂದ ಬಂದೆ, ಏನೋ ದೇವ್ರ ದರ್ಶನ ಮಾಡಬೇಕು ಅಂತಲೇ ಬಂದೆ ಅಂತ ಅಂದ್ಕೊಂಡೆ. ಬಟ್ ಸದ್ಯಕ್ಕೆ ಏನಂದರೆ ಮನೆಯಿಂದನೇ ಎಲ್ಲನೂ ತೊಗೊಂಬಂದಿದ್ದೆ ನಾನು. ಸೊ ಅಲ್ಲಿ ಪಕ್ಕದವರೆಲ್ಲ ಇರ್ತಾರಲ್ಲ, ಕೇಳಿದಾಗ ಇಲ್ಲ ಪೂಜೆ ಮಾಡ್ಕೊಂಡು ಹೋಗಿದ್ರು. ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಹೊರಗಡೆಗೆ ಹೋಗಿದ್ರು. ಇನ್ನೇನು ಬರ್ತಾರೆ 12 ಕಾಲಿಗೆ ಅಂತ ಅಂದರು. ಸರಿ ಅಂತ ವೆಯ್ಟ್ ಮಾಡ್ತಾ ಇದೆ. ಸೊ ದರ್ಶನ ಆಗಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಫೈನಲಿ ಒಂದು ಅರ್ಧ ಗಂಟೆ ಕಾದು ದರ್ಶನ ಎಲ್ಲ ಆಯಿತು. ಬಂದ ತಕ್ಷಣ ಅವರು ಎಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆ ಹೂವು ಎಲ್ಲ ಹಾಕಿ
ಆಗಾಗ ಪೂಜೆ ಮಾಡ್ತಾಯಿದ್ರು. ಪೂರ್ತಿ ನೋಡಿದೆ ಎಲ್ಲ ಅಲಂಕಾರ ಮಾಡೋದು ಪ್ರತಿಯೊಂದು. ಒಂದು ಸ್ವಲ್ಪ 2 ಅವರ್ಸೇ ಟೈಮ್ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಿದೆ, ನೀವು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಅಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಇದೇ ತಂದಿರೋದು ಅಪ್ಪ ಸಿಲ್ವರ್ ಬ್ಯಾಂಗಲ್ಸು ಪಾಪುಗೆ. ಇದು 5200 5500 ಏನೋ ಆಯಿತು ಅಂತ ಅಂದರು. ಸರಿ ಮೊದಲು ದೇವ್ರ ಹತ್ರ ಇಟ್ಬಿಟ್ಟು ಆಮೇಲೆ ಪಾಪುಗೆ ಹಾಕೋಣ ಅಂದ್ಬಿಟ್ಟು ನಾನು ದೇವಸ್ಥಾನದಿಂದ ಬಂದೆ. ಸೊ ದೇವಸ್ಥಾನದಿಂದ ಬಂದು ಒಂದು ಸ್ವಲ್ಪ ಪೂಜೆ ಮಾಡಿ ದೇವ್ರಿಗೆ ಒಂದು ಸ್ವಲ್ಪ ಇದನ್ನು ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಿದೆ, ಇದು ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಸೈಜ್ ಲೂಸು ಟೈಟು ಅಡ್ಜಸ್ಟಬಲ್ ಕೂಡ ಇದೆ, ಆರಾಮಾಗಿ ಹಾಕ್ಬೋದು. ಈಗ ಸಿಲ್ವರ್ ಕೂಡ ಅಷ್ಟೇ ರೇಟ್ ಆಗಿದೆ. ಅವಾಗೆಲ್ಲ ಸಿಲ್ವರ್ ಎಷ್ಟು ಕಮ್ಮಿ ಇರೋದು, 60 ರೂಪಾಯಿ ಇರ್ತಾಯಿತ್ತು 1 ಗ್ರಾಮ್. ಈಗ ಸಿಕ್ಕಾಪಟ್ಟೆ ರೇಟ್ ಆಗಿದೆ. ಇನ್ನು ಅವತ್ತು ಸಂಜೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು, ಸಂಡೇ ಅಲ್ವಾ ಎಲ್ಲರೂ ರೆಸ್ಟ್ ಮಾಡಿದ್ವಿ. ಮಧ್ಯಾಹ್ನ ಎದ್ದು ಸೊ ಟೀಗೆ ಒಂದು ಕಡೆ ಹಾಲಿಗೆ ಇಟ್ಟಿದ್ದೀನಿ. ಟೀ ಇರಲೇಬೇಕು ನಮಗೆ ಸಂಜೆ. ಶುಂಠಿ ಹಾಕಿಬಿಟ್ಟು ಟೀ ಮಾಡಿ ಕುಡಿದ್ರೇ ನಮಗೇನೋ ಒಂಥರ ಸಮಾಧಾನ ಸಿಗುತ್ತೆ. ಏನೋ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 3 ಡೇಸ್ ವ್ಲಾಗೆ ಅಂತಲೇ ಅಂದ್ಕೊಳ್ಳಿ. ಇನ್ನು ಅಮ್ಮ ಬೆಳಗ್ಗೆ ಪಾಪು ಬಾಣಂತಿ ಇದೆ ಅಂದಮೇಲೆ ಮನೇಲಿ ಎಷ್ಟು ಬಟ್ಟೆ ಇರುತ್ತೆ, ಎಷ್ಟು ಬಟ್ಟೆ ಒಗಿಬೇಕು ಅಂತ ನಿಮಗೆ ಗೊತ್ತೇ ಇರುತ್ತೆ. ಚಿಕ್ಕ ಪುಟ್ಟು ಬಟ್ಟೆಗಳು, ಸುಸು ಮಾಡೋದು, ಪಾಟಿ ಮಾಡೋದು ಬಟ್ಟೆಗಳೆಲ್ಲ ಇರುತ್ತಲ್ಲ, ತುಂಬ ಬೀಳ್ತಾ ಇರುತ್ತೆ. ಇವಾಗ ಅಪ್ ಟು 3-4 ಮಂತ್ಸ್ ತುಂಬ ಸುಸು ಪಾಟಿ ಮಾಡೋದು, ಅದರಲ್ಲೂ ಇವಾಗ ವಿಂಟರ್ ಸೀಸನ್ ಅಲ್ವಾ, ಜಾಸ್ತಿನೇ ಇರುತ್ತೆ. ಹಂಗಾಗಿ ಅಮ್ಮ ಅದನ್ನೆಲ್ಲ ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ರು. ನಾನು ಆ್ಯಸ್ ಯೂಶ್ವಲ್ ಇವತ್ತು ಮಂಡೇ ಮಕ್ಕಳಿಗೆ ತಿಂಡಿ ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರೆಲ್ಲ ರೆಡಿ ಮಾಡ್ತಾಯಿದ್ದೆ. ಹೀರೆಕಾಯಿ ಇತ್ತು, ಸರಿ ಹೀರೆಕಾಯಿ ಎಲ್ಲ ಹಾಕಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸಾಂಬಾರೇ ಮಾಡೋಣ ಅಂತ ಅಂದ್ಕೊಂಡು ವೆಜಿಟೇಬಲ್ ಸಾಂಬಾರಿಗೆ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೆ. ಸೊ ಇನ್ನು ಮಸಾಲ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಸೇಮ್ ಕಾಕಾ ಹೋಟ್ಲು ನಿಮಗೆ ಆಚೆಗಡೆ ಚಿಕ್ಕ ಹೋಟೆಲಲ್ಲಿ ಸಿಗುತ್ತಲ್ಲ, ಸೊ ಆ ಥರ ನಾನು ಮಸಾಲ ಚಿತ್ರಾನ್ನ ಮಾಡಿ ತೋರಿಸ್ತೀನಿ. ಮಸಾಲ ಚಿತ್ರಾನ್ನ ಅನ್ನೋದಕ್ಕಿಂತ ಕಾಕಾ ಹೋಟ್ಲ್ ಚಿತ್ರಾನ್ನ ಅಂತಲೇ ಹೇಳ್ಬೋದು. ಈರುಳ್ಳಿನೂ ಯೂಸ್ ಮಾಡೋಂಗಿಲ್ಲ, ಬೆಳ್ಳುಳ್ಳಿನೂ ಯೂಸ್ ಮಾಡೋಂಗಿಲ್ಲ. ಸೊ ಮೊದಲು ಒಂದು ಕಡೆ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಹಸಿಕಾಯಿ ಕೊಬ್ಬರಿ ಇರುತ್ತಲ್ಲ ಅದು ತುರಿದಿರೋಂಥದ್ದೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಕಡೆ ಹೀಟ್ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಶೇಂಗಾ ಬೀಜ ಆದರೆ ಕಡಲೆ ಬೀಜ, ಸೊ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ನಮ್ಮ ಮಕ್ಕಳು ತುಂಬ ಕೇಳ್ತಾರೆ, ತುಂಬ ಜಾಸ್ತಿ ಹಾಕು ಅಂದ್ಬಿಟ್ಟು. ನಾನು ಹಂಗಾಗಿ ಒಂದು ಸ್ವಲ್ಪ ಹೆವಿ ಇದರಲ್ಲೇ ಹಾಕಿರ್ತೀನಿ. ತುಂಬ ಇಷ್ಟ ಅವ್ರಿಗೆ ಪುಳಿಯೋಗರೆ ಚಿತ್ರಾನ್ನದಲ್ಲಿ ಈ ಥರ ಕಡಲೆ ಬೀಜ ಅಂತ. ಆ್ಯಂಡ್ ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕಡಲೆ ಬೀಜ ಏನಿದೆ ಒಂದು 80% ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. 80% ಆದಾಗ ನಾನು ಈ ಥರ ರುಬ್ಕೋಬೇಕು, ಈ ಥರ ಫೈನ್ ಪೇಸ್ಟ್ ಆಗಿ ಇದನ್ನು ರುಬ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಆ್ಯಂಡ್ ಆಯಿಲ್ ಕೂಡ ಬಿಟ್ಕೊಳ್ಳುತ್ತೆ. ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏನಕ್ಕಂದರೆ ಹಸಿ ಕೊಬ್ಬರಿ ಹಾಕಿರ್ತೀವಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಇರುತ್ತೆ. ಸೊ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆ ಬಿಡುತ್ತೆ. ಎಣ್ಣೆ ಬಿಟ್ಟಿದೆ ಅಂದರೆ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಸೊ ಅಲ್ಲಿವರೆಗೂ ಚೆನ್ನಾಗಿ ಒಂದು ಲೋ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿ, ತುಂಬ ಸಿಂಪಲ್ಲು, ಬಟ್ ಟೇಸ್ಟ್ ಮಾತ್ರ ಹೆವಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಕಾಕಾ ಹೋಟ್ಲ್ ಚಿತ್ರಾನ್ನ ನೋಡೇ ಇರ್ತೀರ, ಸೇಮ್ ಫ್ಲೇವರ್ ಸೇಮ್ ಟೇಸ್ಟ್ ಅಂತಲೇ ಹೇಳ್ಬೋದು. ನಾನಿವಾಗ ಯಾವ ಈರುಳ್ಳಿನೂ ಬಳಸಲ್ಲ, ಇದಕ್ಕೆ ಯಾವ ಬೆಳ್ಳುಳ್ಳಿನೂ ಬಳಸಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡೆ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಆಗುತ್ತೆ. ರೈಸ್ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಂಡು ಎಷ್ಟು ಬೇಕೋ ಅಷ್ಟು, ನಾನು ಸ್ವಲ್ಪ ನಿಂಬೆಹಣ್ಣು ಜಾಸ್ತಿನೇ ಹಾಕ್ತೀನಿ. ದೊಡ್ಡ ಸೈಜು 3 ನಿಂಬೆಹಣ್ಣು ಹಾಕ್ಬಿಡ್ತೀನಿ. ತುಂಬ ಇಷ್ಟ ನನಗೆ ಚಿತ್ರಾನ್ನಕ್ಕೆ ಸ್ವಲ್ಪ ಹೆವಿಯಾಗಿ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ನಿಂಬೆಹಣ್ಣಿನ ಜ್ಯೂಸ್ ಹಾಕ್ಕೊಂಡು ಒಂದು ಸ್ವಲ್ಪ ರೈಸ್ ಎಲ್ಲ ಹಾಕಿದ್ಮೇಲೆ ನಾನು ನಿಂಬೆಹಣ್ಣು ಜ್ಯೂಸ್ ಹಾಕ್ತೀನಿ ಅದ್ರ ಮೇಲೆ. ಈಗ ಕಲಿಸ್ಕೊಂಡ್ರೆ ಮುಗೀತು. ಸೇಮ್ ಕಾಕಾ ಹೋಟ್ಲು ಚಿತ್ರಾನ್ನ ಟ್ರೈ ಮಾಡಿ. ಕರ್ಜಿಕಾಯಿ ರೆಸಿಪಿ ಮತ್ತು ಈ ಮಸಾಲ ಚಿತ್ರಾನ್ನ ಆರ್ ಕಾಕಾ ಹೋಟ್ಲ್ ಚಿತ್ರಾನ್ನ ಸಖತ್ತು ಟೇಸ್ಟು. ಬಿಸಿ ತಿಂತಾಯಿದ್ರೆ ನಾವು ಯಾವುದೋ ಒಂದು ಹೋಟ್ಲಲ್ಲೇ ತಿಂತಾಯಿದ್ವಿ ಅನ್ನೋ ಥರ ಫೀಲ್ ಬರುತ್ತೆ. ಸೊ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೆಕ್ಸ್ಟ್ ವೀಡಿಯೋದಲ್ಲಾದರೂ ಈ ವಿಡಿಯೋದಲ್ಲಾದರೂ ಸಖತ್ತಾಗಿರುತ್ತೆ. ಸೊ ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಂಜಾಯ್ ಮಾಡಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಲೈಕ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಲೈಕ್ ಮಾಡಿದ್ದೀರಾ ಅಲ್ವಾ? ಸೊ ಮಾಡಿ ಖಂಡಿತ. ಸೊ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.